ಮಗಳಿಗೆ ಮದುವೆಯಾಗದಿದ್ದಕ್ಕೆ ನೊಂದಿತ್ತು ಕುಟುಂಬ. ತ್ರಿವೇಣಿಗಾಗಿ ಇಲ್ಲಿಯೇ ಮನೆ ಕಟ್ಟಿಸಿದ್ರು ಜಗನ್ನಾಥ್. ಮಾನಸಿಕವಾಗಿ ಮನೆಯವರೆಲ್ಲ ಇಡೀ ಕುಟುಂಬ ಕುಗ್ಗಿ ಹೋಗಿ ಸತ್ತು ಹೋಗಿರಬಹುದು. ಜಗನ್ನಾಥ್ ಸಂಬಂಧಿ ಪುರುಷೋತ್ತಮ್ ರೆಡ್ಡಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ನಾವಿಬ್ಬರು ಯಾವಾಗಲೂ ಕೂಡ ಒಟ್ಟಿಗೆ ಇರ್ತಾ ಇದ್ವಿ. ಅವರ ಮನೆಗೂ ಬಂದು ಹೋಗ್ತಿದ್ದೆ. 5 ವರ್ಷ ಆಯಿತು ಬಂದಿಲ್ಲ. 5 ವರ್ಷದ ಸಂಪರ್ಕ ಮಾಡಿಲ್ಲ, ಬಂದು ಹೋಗಿಲ್ಲ. ಈಗ ಏನೇನಾಗಿತ್ತೋ ಏನೋ ಈ ರೀತಿ ಮಾಡಿಕೊಂಡಿದ್ದಾರೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಗ್ರಾಮದಲ್ಲಿ ನಾವು ವಾಸ ಮಾಡ್ತೇವೆ, ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವ್ರದ್ದು ಜಮೀನಿದೆ, ಒಂದು 50 ಎಕರೆ ಜಮೀನಿತ್ತು. ಇವ್ರ ತಾತರು ಇವರು ಜಗನ್ನಾಥ್ ರೆಡ್ಡಿಯವರು ಭಾಳ ತುಂಬ ಒಳ್ಳೆ ಸ್ವಭಾವದವರು. ಯಾರನ್ನೂ ಏನೋ ಅಂದ ಮನುಷ್ಯನಲ್ಲ ಜಗನ್ನಾಥ್ ರೆಡ್ಡಿ. ಅಂಥ ಸ್ವಭಾವದನು. ಆತ ಡ್ಯೂಟಿ ಆಯಿತು, ಆತ ಫ್ಯಾಮಿಲಿಯಾಗೆ ಚೆನ್ನಾಗಿ ಹೋಗಿದ್ದ. ಆದ ನಂತರ ಮಕ್ಕಳು ಒಬ್ಬಾತ ಡಾಕ್ಟ್ರು, ದೊಡ್ಡ ಮಗಳು ಅವ್ರಿಗೆ ತ್ರಿವೇಣಮ್ಮ ಅಂತ ಆಕೆಗೆ ಮದುವೆ ಆಗದಿದ್ದೇ ಅವ್ರಿಗೆ ತುಂಬ ನೋವಾಗಿಬಿಟ್ಟು. ಆದ ನಂತರ ಇನ್ನೊಬ್ಬಾತ ಕೃಷ್ಣಾರೆಡ್ಡಿ ಅನ್ನೋರು ಒಂದು 15 ವರ್ಷ ಊರಲ್ಲಿ ಜಮೀನು ಮಾಡಿಸಿರ. ಅವ್ರ ತಾತನ ಜಮೀನೆಲ್ಲ ಇತ್ತು, ಮಾಡಿಸಿ ತಿರ್ಗಿ ಆದ ನಂತರ ಒಂದು 25 ಎಕರೆ ಇವಾಗ ಒಂದು 20 ವರ್ಷ ಮುಂದೆ ಮಾರಿದರು. ತಿರ್ಗಿ ಇನ್ನೂ 16 ಎಕರೆ ಊರ ಪಕ್ಕಕ್ಕಿತ್ತು. ಊರ ಪಕ್ಕದಲ್ಲಿ ಅವ್ರು ಶೆಟ್ರಿಗೆ ಕೊಟ್ಟಿದ್ದಾರೆ. ಇದು ಮನೆ ಇತ್ತು, ಇದು ಮಗಳಿಗೆ ಅಂತ ಕಟ್ಟಿಸಿದ್ರು. ಆಕೆ ತ್ರಿವೇಣಮ್ಮಗೆ ಅಂತ ಕಟ್ಟಿಸಿದ್ರು. ಯಾವಾಗ 8 ಲಕ್ಷಕ್ಕೇನೋ ಮಾರಿದರು. ಹ್ಞೂ ಸರ್, ಆಗಿದೆ ಅಂತ ಗೊತ್ತಾಯಿತು. ಅದು ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್. ಬಿಡದಿ ಪೊಲೀಸ್ನವ್ರು ಬಂದುಬಿಟ್ಟು ಊರಲ್ಲಿ ಎನ್ಕ್ವೈರಿ ಮಾಡಿದರು. ಅದು ಯಾರೂ ಇದು ಮಾಡಲಿಲ್ಲ. 4 ವರ್ಷ ಮುಂದೆ ಬಾಗಿಲೋಡಿ ಹಿಂಗೆ ಇದು ಮಾಡಿದರು. ಅವಾಗೆಲ್ಲ ಬಂದಿದ್ರೆ ಪೊಲೀಸ್ನವ್ರು ಇದ್ದು ನೀವು ಸೈನ್ ಹಾಕ್ರಿ, ನಾವು ಹೊಡಿತೀವಿ ಅಂತಂದರು. ಆಮೇಲೆ ಅವರು ಎಲ್ಲ ಹುಟ್ಟಿಸಿದ್ದು ತಮಿಳ್ನಾಡಿನಾಗೆಲ್ಲ ಆಶ್ರಮದಾಗ ಇದ್ದಾರೆ ಎಲ್ಲರೂ ಅಂತ. ತಮಿಳ್ನಾಡಿನಾಗ ಆಶ್ರಮಾಗಿದ್ದಾರೆ ಅಂತ ಅಂದ್ಬಿಟ್ಟು ತಿರ್ಗಿ ಅವ್ರು ಬಂದುಬಿಟ್ಟು ತಿರ್ಗಿ ಇವಾಗ ಇದು ಕಂಪ್ಲೇಂಟ್ಗೆ ವಾರಸ್ತಾರಾದ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಬಿಟ್ರು ಅಂತ ಎಲ್ಲರೂ ಹಿಂಜರಿಸ್ತು. ಒಳಗಡೆ ಹೋಯ್ದ್ರಲ್ಲ, ಪರಿಸ್ಥಿತಿ ಹೇಗಿತ್ತು ಸರ್? ಅಂದರೆ ಯಾವ ಥರ ಇತ್ತು? ಒಳಗಡೆ ಎಲ್ಲ ಬೆಡ್ನ ಮೇಲೆ ಎಲ್ಲ ಸೀದಾ ಎಲ್ಲ ಬರೀ ಅಸ್ಥಿ ಪಂಜರ ಅಂತ ಕಾಣಿಸ್ತತೆ. ಎಷ್ಟು ಬಾಡಿ, ಎಷ್ಟು ಅಸ್ಥಿ ಪಂಜರ ಎಲ್ಲ 5 ಇದೆ ಸರ್. ಹೆಂಗೆ ಅಂದರೆ ಯಾವ ಸ್ಥಿತಿ? ಅಂದರೆ ನೆಲದ ಮೇಲೆ ಇಲ್ಲ, ನೀವು ತಾಯಿ ಮಗಳು ಪ್ರೇಮಕ್ಕ ತ್ರಿವೇಣಮ್ಮ ಒಂದು ಇದರ ಮೇಲೆ ಮಲಗಿದ್ದಾರೆ. ಇನ್ನೊಬ್ಬ ಕೃಷ್ಣಾರೆಡ್ಡಿ ನೆಲದ ಮೇಲೆ ಮಲಗಿದ್ದಾನೆ. ಇನ್ನೊಬ್ಬಾತ ಈ ಕಡೆ ಅವರು ಜಗನ್ನಾಥ್ ರೆಡ್ಡಿ ಒಂದು ಇದ್ರ ಮೇಲೆ ಮಲಗಿದ್ದಾರೆ. ಅದೇನು ಮಾಡ್ಕೊಂಡಾರ ಗೊತ್ತಿಲ್ಲ ಸರ್. ನಾನು ಚಿಕ್ಕಂದಾಗಿಂದ ನಾನು ಅವನ ಜೊತೆಗೆ ಓದ್ತಿದ್ವಿ. ಜಗನ್ನಾಥ್ ರೆಡ್ಡಿ ಅವನ ದೊಡ್ಡಾತನ ಮಗ, ನಾನು ಚಿಕ್ಕಾತನ ಮಗ. ಅವರಿಬ್ಬರು ಅಣ್ಣ ತಮ್ಮಗಳು. ಹೊನ್ನಪ್ಪ ಕೃಷ್ಣಪ್ಪ ದೊಡ್ಡವನು, ಹೊನ್ನಪ್ಪ ಚಿಕ್ಕವನು. ನಾವಿಬ್ಬರು ಯಾವಾಗಲೂ ಜೊತೆಗೆ ಓದ್ತಿದ್ರೆ ನಾನು ಬಿಟ್ಬಿಟ್ಟೆ ಸ್ಕೂಲು. ಅವನು ಓದ್ದ, ಇಂಜಿನಿಯರ್ ಆಗಿಬಿಟ್ಟು ಚೆನ್ನಾಗಿ ಇದಾಗಿದ್ದ ಪಾಪ. ಅದೇನಾಯ್ತೇನೋ ಈ ಥರ ಆಗೈತೆ ಅದು. ಎಷ್ಟು ವರ್ಷ ಆಯ್ತು ನೀವು ಅವ್ರಿಗೆ ನೋಡಿದೆ? ಈಗ 5 ವರ್ಷ ಆಗೈತೆ ನೋಡ್ರಿ. ನಾನು ಬಂದರೆ ಒಂದು ಇದು ನೋಡ್ದಂಗೆ ನೋಡೋಣ ನನ್ನ. ಬರ್ತಿದ್ರ ಅವ್ರ ಮನೆಗೆ? ಬರ್ತಿದ್ದೆ. ಅವರು ಯಾವಾಗ ಫೋನ್ ನಂಬರು ಏನೋ ಕೊಡ್ದಂಗೆ ಆದ್ರೆ ಆಗಲಿಲ್ಲ, ಬರಲಿಲ್ಲ. ಅವ್ರು ಎಷ್ಟು ಜನ ಮಕ್ಕಳು? ಒಬ್ಬನೇ ಗಂಡು ಮಗ, 4 ಜನ ಹೆಣ್ಮಕ್ಳಿದ್ರು. ಹೆಣ್ಮಕ್ಳು ತೀರೋಗಿದ್ದಾರೆ ಅಲ್ಲ. 10 ಜನ ತೀರೋಗಿದ್ದಾರೆ? ಅಷ್ಟು ಜನ ಒಬ್ಬರು ಮಾತ್ರ ಬದುಕಿದ್ರು. ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ರು? ಅವರಿಗೆ 6 ಜನ ಇದ್ದರು, 4 ಜನ ಮಕ್ಕಳು ಅವರಿಗೆ. ಅದ್ರಾಗೆ ಒಬ್ಬನು ಇದಾಗಿದ್ದ ಡಾಕ್ಟ್ರು, ಅವನು ತೀರೋಗಿಬಿಟ್ಟ. ಅವನು ತೀರೋದ್ಮೇಲೆ ಇನ್ನಿಬ್ಬರು ಮಕ್ಕಳಿದ್ರು. ಇಬ್ಬರು, ಒಂದು ಹೆಣ್ಣು ಹುಡುಗಿ, 2 ಗಂಡು ಮಕ್ಕಳು. ಅವರು ಇವಾಗ ತೀರೋಗಿದ್ದಾರೆ. ಡಾಕ್ಟ್ರ್ ಹೆಸರೇನು? ಅವರೇ ಮಂಜುನಾಥ್ ರೆಡ್ಡಿ ಡಾಕ್ಟ್ರು. ಯಾವಾಗ ಡೆತ್ ಆದ್ರು? ಅವಾಗ ಡೆತ್ ಆಗಿ ಅವರು ಅಲ್ಲೇ 10 ವರ್ಷದ ಮೇಲೆ ಆಗೈತಿ. ಏನಾಗಿತ್ತು? ಅವರು ಡಾಕ್ಟ್ರಾಗಿದ್ದರು. ಅವ್ರಿಗೆ ಏನಾಗಿತ್ತು? ಕಾಲು ಮುರಿದು ಏನೋ ಇದಾಗಿ ಹೋದ್ರು ಅವರು. ಇವರು ಇನ್ನುಳಿದವರು ಏನಾಗಿದ್ರು? ಇನ್ನುಳಿದವರು ಒಬ್ಬನು ಇಂಜಿನಿಯರು, ಒಬ್ಬನು ವ್ಯವಸಾಯ ಮಾಡಿಸ್ತಿದ್ದ. ನರೇಂದ್ರ ಅಣ್ಣನ ಇಂಜಿನಿಯರು, ಒಬ್ಬನು ವ್ಯವಸಾಯ ಮಾಡಿಸ್ತಿದ್ದ. ಮಗಳು ಮಗಳು ಮನೆಗೆ ಇದ್ಲ.
ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಅವ್ರಿಗೆ ಈ ಆರೋಗ್ಯ ಹೆಲ್ತ್ ತೊಂದರೆ ಇತ್ತಾ? ಎಲ್ಲ ಚೆನ್ನಾಗಿತ್ತು. ಜಗನ್ನಾಥ್ ರೆಡ್ಡಿಗೆ ಒಂದು ಸ್ವಲ್ಪ ಹೆಲ್ತ್ ಇದಾಗಿತ್ತು ಅಷ್ಟೇ, ಇನ್ನೇನು ಇರಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.